Hello my dear first PU students, welcome to my channel. Today we are about to discuss one more informative video related to annual exam. ಹೌದಾ ಈ ಪ್ರಿಪ್ರೇಟರಿ ಎಕ್ಸಾಮ್ ಎಷ್ಟೋ ಕ್ವಶನ್ಸ್ಗಳು ರಿಪೀಟ್ ಆಗ್ತಾ ಇರೋದ್ರಿಂದ ಟೋಟಲ್ ಏನು ಪ್ರಿಪ್ರೇಟರಿ ಎಕ್ಸಾಮ್ ಬರ್ತಾವಲ್ಲ ಅವು ಈ ಎನ್ಯುವಲ್ ರಿಲೇಟೆಡ್ ಇಂದ ಬಹಳನೇ ಅನುಕೂಲ ಆಗುತ್ತೆ. ಹಾಗಿದ್ರೆ ಹೇಗೆ ಬಂದಿದ್ದಾವೆ, ನಾವು ಏನು ಆನ್ಸರ್ ಮಾಡಬೇಕು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ಕ್ವಶನ್ ಕೇಳಿದ್ದಾನೆ ರಿಲೇಟೆಡ್ ಟು ಓರು ಮನುಷ್ಯ. ಹೌದಾ, ಇಲ್ಲಿ ರಿಲೇಟೆಡ್ ಟು ಓರು ಮನುಷ್ಯನ್ ರಿಲೇಟೆಡ್ ಏನು ಕೇಳಿದ್ದಾನೆ ಅನ್ನೋದನ್ನು ವಿಚಾರ ಮಾಡೋಣ. ಫಸ್ಟ್ ಒನ್ ರೆಡ್ ಟರ್ಬನ್. ಹೌದಾ, ಇದು ಯಾವುದಕ್ಕನ್ನು ಮ್ಯಾಚ್ ಆಗುತ್ತೆ ಅಂತ ತಗೋಬಹುದು. ಇನ್ನೊಂದು ಮರ್ಸಿಲೆಸ್ ರಾಬರ್ಸ್ ಅಂತ ಕೇಳಿದ್ರು, ಇದನ್ನ ಯಾವ ಜೊತೆ ಮ್ಯಾಚ್ ಆಗುತ್ತೆ, ಒಂದೊಂದಕ್ಕೆ ಮ್ಯಾಚ್ ಮಾಡ್ಕೋಬೇಕು. ದಿಸ್ ಈಸ್ ಮ್ಯಾಚ್ ವಿತ್ ದ ಪೀಪಲ್ ಆಫ್ ದ ಸಿಟಿ. ಹೌದಾ, ಇನ್ನೊಂದು ಏನಂತಂದ್ರೆ ದ ಲೌಡ್ ಗಫ್, ಇದು ಯಾರ್ದಂತೆ, ದಿಸ್ ಈಸ್ ನನ್ ಅದರ್ ದ್ಯಾನ್ ರೆಸ್ಟೋರೆಂಟ್ ಓನರ್ ಅಂತ ಹೇಳ್ತೀವಿ. ಇನ್ ರೆಡ್ ಟರ್ಬನ್ ಯಾವುದಕ್ಕೆ ಮ್ಯಾಚ್ ಆಗುತ್ತೆ, ಸ್ಟ್ರೇಂಜರ್. ಹಾಗಿದ್ರೆ ಫಸ್ಟ್ ಒನ್ ಮ್ಯಾಚ್ ವಿತ್ ದ ಬಿ, ಸೆಕೆಂಡ್ ಒನ್ ಮ್ಯಾಚ್ ವಿತ್ ದ second one merciless and the robber, second one match with the C. ಹೌದಾ, ಇನ್ ಥರ್ಡ್ ಒನ್ ಮ್ಯಾಚ್ ವಿತ್ ದ ಇ. ನೋಡಿ, ಈ ರೀತಿ ನಾವು ತಗೋಬೇಕಾಗುತ್ತೆ. ಫಸ್ಟ್ ಒನ್ ಮ್ಯಾಚ್ ವಿತ್ ಸ್ಟ್ರೇಂಜರ್, ಮರ್ಸಿಲೆಸ್ ಅಂಡ್ ರಾಬರ್ಸ್ ಅಂತ ಇಲ್ಲಿ ತಗೋತೀವಿ. ದ ಲೌಡ್ ಗಾಫ್ ಅಂತ ರೆಸ್ಟೋರೆಂಟ್ ಓನರ್, ಇದನ್ನ ಯಾವ ರೀತಿ ಅಲ್ಲಿ ಆನ್ಸರ್ ಇರುತ್ತೆ ಅಂತ ತಗೋಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ದ ಸ್ಕೂಲ್ ಬಾಯ್ ಲವ್ಸ್ ಟು ಸಿಂಗ್ ವಿತ್. ಹೌದಾ, ಸೊ ದಿಸ್ ಇಸ್ ವಾಟ್ ಹಿಯರ್, ದ ಲವ್ಸ್ ಟು ಸಿಂಗ್ ವಿತ್ ವಾಟ್ ಹಿಯರ್, ನೈಟಿಂಗಲ್ ಅಂತ ಹೇಳ್ತೇವೆ ಅಥವಾ ಸ್ಕೈಲಾಕ್ ಅಂತ ಹೇಳ್ತೇವೆ, ಕುಕ್ಕು ಅಂತ ಹೇಳ್ತೇವೆ. ದಿಸ್ ಈಸ್ ವಾಟ್ ಹಿಯರ್, ದ ಆನ್ಸರ್ ಬಂದ್ಬಿಟ್ಟು ಸ್ಕೈಲಾಕ್ ಅಂತ ಹೇಳ್ತೀವಿ. ನೋಡಿ ಎಷ್ಟು ಸಿಂಪಲ್ ಇದೆ. ಹೌದಾ, ನೆಕ್ಸ್ಟ್ ಒನ್ ವಾಟ್ ವಾಸ್ ಹೈಲಿ ವ್ಯಾಲ್ಯೂಡ್ ಬೈ ದ ಪೀಪಲ್ ಆಫ್ ದ ಸಿಟಿ ಇನ್ ಓರು ಮನುಷ್ಯನ್ ಅಂತಂದ್ರೆ ಅಲ್ಲಿ ಯಾವುದು ಆನ್ಸರು, ಹೈಲಿ ವ್ಯಾಲ್ಯೂಡ್. ಓಕೆ, ಲುಕ್ ಆಫ್ ಹಂಗ್ರಿ ವುಲ್ಫ್, ಮನಿ ಆ್ಯಂಡ್ ಮೀಲ್ಸ್ ಆ್ಯಂಡ್ ಟೀ ವಿತ್ ಎ ನ್ಯಾರೇಟರ್, ನೋ ಕ್ವಾಲಿಟಿ ಆಫ್ ಮರ್ಸಿ. ಇಲ್ಲಿ ಕೆಲವು ಸಂದರ್ಭದಲ್ಲಿ ಮನಿ ಅಂತ ಕೊಟ್ಟರೆ ನಾವು ಬಹಳ ಇದೇ ಕೊಟ್ಟಿದ್ದು, ಮನಿ ವಾಸ್ ಹೈಲಿ ವ್ಯಾಲ್ಯೂಡ್ ಅಂತ ಕೇಳ್ತಾರೆ. ಕೆಲವು ಸಂದರ್ಭ ಇದು ಕೊಟ್ಟಿರೋದ್ರಲ್ಲಿ ಏನೋ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ, ಬಟ್ ಇದು ಕೂಡ ಓಕೆ. ಬಟ್ ನಮಗೆ ಎಕ್ಸಾಕ್ಟ್ ಆನ್ಸರ್ ಬಂದ್ಬಿಟ್ಟು ಮನಿ ವಾಸ್ ಹೈಲಿ ವ್ಯಾಲ್ಯೂಡ್ ಬೈ ದ ಪೀಪಲ್ ಇನ್ ದ ಸಿಟಿ ಇನ್ ಓರು ಮನುಷ್ಯಂ ಅಂತ ಬರಿಬೇಕಾಗತ್ತೆ. ಹಾಗಿದ್ರೆ ಫೋರ್ತ್ ಒನ್ ನೋಡಿ, ಮನಿ ಮ್ಯಾಡಸ್ ಹಿ ಸೋ ಟೆರಿಫೈಡ್ ಆಫ್. ದಿಸ್ ಈಸ್ ವಾಟ್, ಬಹಳ ಸಲ ರಿಪೀಟ್ ಆಗಿರುತ್ತೆ ರೀ ಈ ಕ್ವಶನ್, ನೆನಪಿಟ್ಕೊಂಬೇಡಿ, ಬಹಳ ಸಲ ರಿಪೀಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಒನ್ ದ ವುಡ್ ಎಂಬ್ರೇಸ್ ಇನ್ ದ ಪೋಯಮ್ ಇಫ್ ಐ ವಾಸ್ ಟ್ರೀ. ಹೌದಾ, ಸನ್ಲೈಟ್, ಬರ್ಡ್, ಕೌ, ಏನ್ ನೋಡಿ, ವುಡ್ ಎಂಬ್ರೇಸ್ ದ ಟ್ರೀ ಇನ್ ದ ಐ ವಾಸ್ ಟ್ರೀ. ದ ಸನ್ಲೈಟ್ ವುಡ್ ಎಂಬ್ರೇಸ್, ದ ಮದರ್ ಅರ್ತ್ ವುಡ್ ಎಂಬ್ರೇಸ್. ನೋಡಿ, ಹೀಗೂ ಇದ್ದಾಗ ಸ್ವಲ್ಪ ನಮಗೆ ಟೆಕ್ಸ್ಟ್ ಬುಕ್ ಅದ್ರ ಬಗ್ಗೆ ಐಡಿಯಾ ಇರಬೇಕು, ಏನು ಬರಿಬೋದು ಇದ್ರ ಆನ್ಸರು ಅಂತ ನಮಗೊಂದು ಐಡಿಯಾ ಇದ್ರೆ ಮಾತ್ರ ನಾವು ಬರಿಬೋದು. ನೋಡಿ ಏನು ಬರಿಬೋದು, ಡ್ಯಾಶ್ ವುಡ್ ಎಂಬ್ರೇಸ್. ಇದು ದಿಸ್ ಈಸ್ ರಿಲೇಟೆಡ್ ಟು ಪೋಯಮ್. ಯಾವ ಪೋಯಮ್ ಹಾಗಿದ್ರೆ ಅಂತಂದಾಗ ದಿಸ್ ಈಸ್ ವಾಟ್ ಇಯರ್ ಇಫ್ ಐ ವಾಸ್ ಟ್ರೀ. ನೋಡಿ ಏನು ಬರಿಬೋದ್ರಿ, ಥಿಂಕ್ ಮಾಡಕ್ಕೆ ಸಾಧ್ಯ ಏನಾದರೂ ಇದೇನಾ? ಕೆಲವೊಂದು ಕ್ವಶನ್ಸ್ಗಳು ಕಾಂಪ್ಲಿಕೇಶನ್ಸ್ ಕೂಡ ಇರ್ತವೆ, ಸ್ವಲ್ಪ ಅದ್ರ ಬಗ್ಗೆ ನಮಗೆ ಸರಿಯಾಗಿ ಪೋಯಮನ್ನು ಓದ್ಕೊಂಡಿದ್ರೆ ಮಾತ್ರ ಗೊತ್ತಾಗತ್ತೆ. ಇಲ್ಲಿ ನೋಡ್ಬೋದು ಡ್ಯಾಶ್ ವುಡ್ ಎಂಬ್ರೇಸ್ ಅಂತಂದ್ರೆ ಸನ್ಲೈಟ್ ಅಂತ ತಗೋತೇನೆ. ಹಾಗಿದ್ರೆ ದ ಫಿಫ್ತ್ ಕ್ವಶನ್ ಬಂದ್ಬಿಟ್ಟು ದಿಸ್ ಈಸ್ ವಾಟ್ ಇಯರ್ ಸನ್ಲೈಟ್, ಅಂಡ್ ಸನ್ಲೈಟ್ ಎಂಬ್ರೇಸ್ ಮೀ. ಹೌದಾ, ಅದಕ್ಕೆ ನಾವು ಬರೆಯುವಂಥ ಆನ್ಸರ್ ಸನ್ಲೈಟ್ ಅಂತ ಬರೀಬೇಕು. ಸನ್ಲೈಟ್ ವುಡ್ ಎಂಬ್ರೇಸ್ ದಟ್ ಇನ್ ದ ಪೋಯಮ್. ಹೌದಾ, ಓಕೆ ಫೈನ್. ಹಾಗಿದ್ರೆ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ನೋಡಿ, ಏನೇನು ಕೇಳಿದ್ದಾನೆ ಅದ್ರ ಬಗ್ಗೆ ಕೂಡ ಗೊತ್ತಿರಲಿ. ಸಿಕ್ಸ್ತ್ ಒನ್, ಇನ್ ದ ವಾಚ್ಮನ್ ಆಫ್ ದ ಲೇಕ್ ಡ್ಯಾಶ್ ಈಸ್ ಹಿ ರಿಸೀವ್ಡ್ ಗ್ರೇಟೆಸ್ಟ್ ಗಿಫ್ಟ್. ಯಾರು ಅಂತಂದ್ರೆ ದಿಸ್ ಈಸ್ ವಾಟ್ ಇಯರ್ ಮಾರ ಅಂತ ತಗೋಬೇಕಾಗತ್ತೆ. ಮಾರ ಹ್ಯಾಸ್ ರಿಸೀವ್ಡ್ ಗ್ರೇಟೆಸ್ಟ್ ಗಿಫ್ಟ್. ಓಕೆ, ಹೌ ಮೆನಿ ಚಿಲ್ಡ್ರನ್ ಅಂತ ಬಂದಾಗ ಇಲ್ಲಿ ಎಷ್ಟು ಅಂತಂದ್ರೆ 4 ಅಂತ ಕೂಡ ಬರೀಬೇಕಾಗತ್ತೆ. ವೆರಿ ಸಿಂಪಲ್ ಕ್ವಶನ್. ಹೌದಾ, ಓಕೆ. ಹಾಗಿದ್ರೆ ಏಟ್ತ್ ಒನ್ ನೋಡಿ, ದ ಲೀವ್ಸ್ ಆಫ್ ದ ಮೆಡಿಸಿನಲ್ ಕ್ರೀಪರ್ ರಿಸೆಂಬಲ್. ಹೌದಾ, ಯಾವನ್ನ ರಿಸೆಂಬಲ್ ಮಾಡ್ತಾವೆ ಅಂತಂದ್ರೆ ಬೆಟಲ್ ಲೀವ್ಸ್ ಅಂತ ಹೇಳ್ತವೆ. ಆಮೇಲೆ ಆ ಫ್ರೂಟ್ಸ್ ಯಾವುದನ್ನ ರಿಸೆಂಬಲ್ ಮಾಡ್ತಾವೆ ಅಂತಂದಾಗ ನಾವಲ್ಲಿ ಗ್ರೇಪ್ಸ್ ಅಂತ ಬರಿಬೇಕಾಗತ್ತೆ. ಯಾವುದಾದ್ರೂ ಕ್ವಶನ್ ಕೇಳ್ಬೋದು. ಲೂಸಿಯಾ ವಾಸ್ ಸಫರಿಂಗ್ ಫ್ರಮ್ ದ ಟ್ಯೂಬರ್ಕ್ಯುಲೋಸಿಸ್ ಆಫ್ ದ ಸ್ಪೈನ್, ಆನ್ಸರ್. ಹಾಗಿದ್ರೆ 10th ಬಂದ್ಬಿಟ್ಟು why does the poet say do not ask of me my love that I had
ಒನ್ಸ್ ಫಾರ್ ಯು. ಪ್ರೆಸ್ಕ್ರೈಬ್ ಬಿಕಾಸ್ ದಟ್ ಈಸ್ ರಿಲೇಟೆಡ್ ಯಾವುದು ಅಂತಂದರೆ ದ ಪೋಯಟ್ ಹ್ಯಾಸ್ ಅದರ್ ಸಾರೋಸ್ ಆಫ್ ದ ವರ್ಲ್ಡ್ ಟು ಲುಕ್ ಅಟ್. ಇಷ್ಟೇ ಬರೆದ್ರೆ ಆಯಿತು. ಹಾಗಿದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಏನೇನು ಕೊಟ್ಟಿದ್ದಾನೆ ಅಂತಂದಂಗೆ. 11th ಬಂದು ನೋಡಿ, ಆ್ಯನ್ ಓಲ್ಡ್ ಫಿಲ್ಗ್ರಿಮ್. ದಿಸ್ ಇಸ್ ಆನ್ಸರ್ ಬಂದ್ಬಿಟ್ಟು ಆ್ಯನ್ ಅಂತ ತಗೋತೀವಿ, ಯಾಕಂದರೆ ಓಲ್ಡ್ ಓ ದಿಸ್ ಈಸ್ ವಾಟ್ ಇಯರ್. ನಾವು ಓವಲ್ ಸೌಂಡ್ ಮುಂದೆ ಆ್ಯನ್ ಅನ್ನು ಹಚ್ತೇವೆ. ಇಲ್ಲೇನು ಮಾಡ್ಕೊಳ್ತೇವೆ ಅಂದರೆ ದ ಹಿಮಾಲಯನ್ ಅಂತ ಕೂಡ ಬರೀತೇವೆ. ಮೋಹನ್ ಅರೈವ್ಸ್ ಎವ್ರಿ ಡೇ. ಇಲ್ಲಿ ಪ್ರಪೋಸಿಷನ್ಸನ್ನು ಬರಿಬೇಕು. ಯಾವುದು ಪ್ರಪೋಸಿಷನ್ ಬರಿಬೇಕು ಅಂತಂದರೆ ಆಟ್ ಅಂತ ಬರಿತೇವೆ. ಈ ಪಾರ್ಕ್ ಹಿ ಸ್ಕೂಟರ್ ಅಂಡರ್ ಅಂತ ಇಲ್ಲಿ ಬರಿತೇವೆ. ಹಿ ವಾಕ್ಸ್, ಓಕೆ, ಹಿ ವಾಕ್ಸ್ ಇಂಟು ಅಂತ ಇಲ್ಲಿ ಬರಿತೀವಿ. ಹಿ ವಾಕ್ಸ್ ಇಂಟು ಅಂತ ಬರೆದ್ರೆ ಆಯಿತು. ನೋಡಿ ಎಷ್ಟು ಸಿಂಪಲ್ ಆಗಿ ಟಾಸ್ಕ್ ಅನ್ನು ಕೂಡ ಕೊಟ್ಟಿದ್ದಾನೆ. ಸ್ವಲ್ಪ ಇದ್ರ ಬಗ್ಗೆ ಗಮನ ಇರಲಿ, ಹೌದಾ. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಪ್ರೆಷನ್ಸ್ ಏನನ್ನ, ಇದು ಕೂಡ ಬಹಳ ಸಿಂಪಲ್ ಟಾಪಿಕ್ ನೋಡಿ. ಓಕೆ ಬೈ ಬೈ ಯಾವುದನ್ನ ಮ್ಯಾಚ್ ಮಾಡ್ಕೋಬಹುದು? ದಿಸ್ ಈಸ್ ಮ್ಯಾಚ್ ವಿತ್ ಅಲ್ಲಿ ಆಲ್ಮೋಸ್ಟ್ ಕನ್ವರ್ಸೇಷನ್ ಎಂಡ್ ಆಗ್ತಾ ಇದೆ. ಸೊ ವಿಲ್ ಮ್ಯಾಚ್ ವಿತ್ ಲೀವ್ ಟೇಕಿಂಗ್ ಅಂತ ಬರೀಬಹುದು. ನೆಕ್ಸ್ಟ್ ಒನ್ ಮೀಟ್ ಮೈ ಫ್ರೆಂಡ್ ಹರೀಶ್ ಅಂತ ಇದ್ದಾಗ ನಾವು ಇದನ್ನೇನು ಮಾಡ್ಕೋತೀವಿ? ಹೌದಾ, ಮೀಟ್ ಮೈ ಫ್ರೆಂಡ್ ಹರೀಶ್ ಅಂತಂದರೆ ನಾವು ಇಂಟ್ರೊಡಕ್ಷನ್ನ ತಗೋತೀವಿ, ಇಂಟ್ರೊಡ್ಯೂಸಿಂಗ್ ಅಂತ ತಗೋಬೋದು. ಹೌದಾ, ಗುಡ್ ಮಾರ್ನಿಂಗ್ ಅಂದರೆ ಏನು ತಗೋತೀವಿ ನಾವು? ನೋಡಿ, ಮೀಟ್ ಮೈ ಹರೀಶ್ ಒಂದಿದೆ, ಇನ್ನೊಂದು ಗುಡ್ ಮಾರ್ನಿಂಗ್ ಅಂತ ಇದೆ. ಎರಡು ಬಗ್ಗೆ ಗೊತ್ತಿರಲಿ. ಇನ್ನು ಗುಡ್ ಮಾರ್ನಿಂಗ್ ಯಾವುದ್ರ ಜೊತೆ ನಾವು ಮ್ಯಾಚ್ ಮಾಡ್ಕೋತೀವಿ ಅಂತಂದರೆ ದಿಸ್ ಈಸ್ ವಾಟ್ ಇಯರ್ ಗ್ರೀಟಿಂಗ್ ಅಂತ ಜೊತೆ ಮ್ಯಾಚ್ ಮಾಡ್ಕೋತೀವಿ. ಕುಡ್ ಯು ಪಾಸ್ ಮಿ ದ ಬುಕ್ ಅಂತ ಬಂದಾಗ ಇಟ್ ಈಸ್ ಅಬೌಟ್ ಟು ಮ್ಯಾಚ್ ವಿತ್ ದಿಸ್ ಈಸ್ ವಾಟ್ ಇಯರ್ ರಿಕ್ವೆಸ್ಟಿಂಗ್ ಅಂತ ಬರಿತೀವಿ. ಇನ್ನು ಏನು ಉಳಿತಂದರೆ ಇಟ್ಸ್ ರಿಯಲಿ ಕೈಂಡ್ ಆಫ್ ಯು. ಹೌದಾ, ಇದಕ್ಕೆ ನಾವೇನು ಮಾಡ್ಕೊಳ್ತೀವಿ? ಒಂದು ರೀತಿ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟ್ಯೂಡ್ ಅಂತ ಕೊಡ್ತೇವೆ. ಸೊ ಈ ರೀತಿ ನಮಗೆ ಬರೆಯುವಂಥ ಆನ್ಸರ್ಸ್ಗಳು. ದಿಸ್ ಈಸ್ ವೆರಿ ಸಿಂಪಲ್ ಲ್ಯಾಂಗ್ವೇಜ್ ಫಂಕ್ಷನ್. ಹೌದಾ, ಈ ಲ್ಯಾಂಗ್ವೇಜ್ ಫಂಕ್ಷನ್ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂದಿಂದ ಆಲ್ಮೋಸ್ಟ್ ನಮಗೆ 5 ಮಾರ್ಕ್ಸನ್ನು ತಂದು ಕೊಡುತ್ತೆ. ಹೀಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೆ ತಾವುಗಳು ಮಾರ್ಕ್ಸನ್ನು ಮಿಸ್ ಮಾಡ್ಕೋಬಾರ್ದು. ಹೌದಾ, ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಏನಂತಂದರೆ why was the man unhappy with the member of the commission of enquiry ಕೇಳ್ತಾನೆ. ಯಾಕೆ ಅವನು ನಿಜವಾಗ್ಲೂ ಅನ್ಹ್ಯಾಪಿ ಇರ್ತಾನೆ ಅಂದರೆ ಬಿಕಾಸ್ ದ ರೀಸನ್ ಇಸ್ ವಾಟ್ ಇಯರ್ ನೋಡಿ, ಬಿಕಾಸ್ ಇಷ್ಟೇ ಬರೀಬೇಕು. ಬಿಕಾಸ್ ನೋ ಒನ್ ಫ್ರಾಮ್ his side, okay, was included in the commission of enquiry. ಹೀಗಾಗಿ ಅವನೇನಂತಂದ್ರೆ he was unhappy because no one from his side was included in the member of commission of enquiry. ಇಷ್ಟೇ ಸಿಂಪಲ್. ಹಾಗಿದ್ರೆ ಇನ್ನೊಂದು ಕೇಳಿದಾನೆ ನೋಡಿ, ಏನು ಕೇಳಿದಾನೆ ಅಂದರೆ why did, okay, why did question number 15, okay, why did the white man take out his gun to shoot Mara? ಯಾಕೆ ಅವನು ಶೂಟ್ ಮಾಡಲಿಕ್ಕೆ ಗನ್ನನ್ನು ತೆಗಿತಾನೆ ಅಂತಂದಾಗ ಇದು ಕೂಡ ಬಹಳ ಸಿಂಪಲ್ ರೀ. ಅದಕ್ಕೆ ಇದ್ರ ಬಗ್ಗೆ ಕೂಡ ನಮಗೆ ಗೊತ್ತಿರಬೇಕು. ಏನು ಹೇಳ್ಬೋದು ಇದಕ್ಕೆ? why he has done like that here ಅಂತಂದಾಗ ಸೀರೀಸ್ ಒನ್ ಬಿಕಾಸ್ ನೋಡಿ ಇದನ್ನೇ ಬರೀತೆ ನಾನು. ಬಿಕಾಸ್ Mara was not willing to show the plant even after offering his entire estate. ನೋಡಿ ಇಷ್ಟೇ ಬರೆದ್ರೆ ಯು ವಿಲ್ ಗೆಟ್ 2 ಮಾರ್ಕ್ಸ್ here. ಹೌದಾ, ಅದಕ್ಕೆ ಯಾಕೆ ಅವಂಗೆ why did the white man take out his gun to shoot Mara? ಯಾಕೆ ಶೂಟ್ ಮಾಡ್ಲಿಕ್ಕೆ ಇದು ಮಾಡ್ತಾನೆ? ಇಷ್ಟೆಲ್ಲ ಕೊಡ್ಲಿಕ್ಕೆ ಹೋದರೂ ಕೂಡ ಅವನು ಹೇಳಿಲ್ಲ ಅನ್ನೋ ಬೇಜಾರದಿಂದ ಅವನು ಸ್ಟಾರ್ಟೆಡ್ ಟು ಡೂ ದಿಸ್ ಒನ್. ವಾಟ್ ರೀಸನ್ಸ್ ಡಿಡ್ ನ್ಯಾರೇಟರ್ ಗಿವ್ ಫಾರ್ ಆಲ್ ಸ್ಲೀಪಿಂಗ್ ಡೇ? ಹೌದಾ,
ಯಾಕೆ ರೀಸನನ್ನು ಕೊಡ್ತಾನೆ ಸ್ಲೀಪಿಂಗ್ ಡೇ ಅಂತಂದಾಗ ಸೀರೀಸ್ 1. ವಾಟ್ ರೀಸನ್ಸ್ ಡಿಡ್ ನ್ಯಾರೇಟರ್ ಗಿವ್ ಫಾರ್ ಸ್ಲೀಪಿಂಗ್ ಆಲ್ ಡೇ ಆ್ಯಂಡ್ ಹ್ಯಾವಿಂಗ್ ಫುಡ್ ಇನ್ ದ ಈವ್ನಿಂಗ್? ಹೌದಾ, ಯಾಕೆ ಫುಡ್ಡನ್ನು ಈವ್ನಿಂಗ್ದಲ್ಲಿ ತೊಗೊಳ್ತಾ ಇದ್ದೆ, ಯಾಕೆ ಪೂರ್ತಿ ಡೇ ಟೈಮ್ದಾಗ ಮಲಗ್ತಾ ಇದೆ ಅಂತಂದಾಗೆ ದಟ್ಸ್ ವಾಟ್ ಇಯರ್ ವೆರಿ ಸಿಂಪಲ್. 2 ಥಿಂಗ್ಸನ್ನು ಬರಿಬೇಕಾಗತ್ತೆ. ಒಂದು, ಟು ಸೇವ್ ದ ಎಕ್ಸ್ಪೆನ್ಸ್ ಆಫ್ ಏನು ಡ್ರಿಂಕಿಂಗ್, to save the expense of drinking his morning tea. ಒಂದನೇ ಪಾಯಿಂಟು. ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಏನಂತಂದರೆ ಮಾರ್ನಿಂಗ್ ಟೀ ಆ್ಯಂಡ್ ಈಟಿಂಗ್ ನೂನ್ ಮೀಲ್. ನೋಡಿ, ಈ 2 ಪಾಯಿಂಟ್. ಒಂದು, ಟು ಸೇವ್ ಎಕ್ಸ್ಪೆನ್ಸ್ ಫ್ರಮ್ ಡ್ರಿಂಕಿಂಗ್ ಇಸ್ ಮಾರ್ನಿಂಗ್ ಟೀ ಆ್ಯಂಡ್ ಈಟಿಂಗ್ ದ ನೋನ್ ಮೀಲ್. ಸೊ ಈ ದೃಷ್ಟಿಯಿಂದ ಏನಂತಂದರೆ ಹಿ ವಾಸ್ ಸ್ಲೀಪಿಂಗ್ ಆಲ್ ಡೇ. ನೆಕ್ಸ್ಟ್ ಬಂದ್ಬಿಟ್ಟು ವೆರಿ ಸಿಂಪಲ್ ಕ್ವಶನ್, ಬಹಳ ರಿಪೀಟ್ ಆಗಿರುವಂಥ ಕ್ವಶನು. ಅಕಾರ್ಡಿಂಗ್ ಟು ದ ಪೊಯೆಟ್ ಫಾರ್ಮರ್ಸ್ ಹೂ ಈಸ್ ವರ್ಚ್ಯೂಯಸ್ ಅಂತಂದರೆ ಇಲ್ಲಿ ಫಾರ್ಮರ್ ಅಂತ ಕೇಳ್ತಾನೆ. ಫಾರ್ಮರ್ ಇಸ್ ಒನ್ಲಿ ವರ್ಚ್ಯೂಸ್, ಅವನೇ ಅದೃಷ್ಟವಂತ ಅಂದಂಗೆ. ಇಲ್ಲಿ ಸಿನ್ನರ್ ಅಂತ ಕೂಡ ಕೇಳ್ತಾರೆ. ಸಿನ್ನರ್ ಅಂದರೆ ಪಾಪಿ. ಯಾರು ಅಂತಂದರೆ ಫಾರ್ಮರ್ಸ್ ವೈಫ್, ಹೀಗೂ ಕೂಡ ಕೇಳ್ಬೋದು. ಆ್ಯಂಡ್ ಹೌ ಡಿಡ್ ಹಿ ಎಂಡ್ ಹಿಸ್ ಲೈಫ್ ಅಂತಂದರೆ ಬೈ ಟೇಕಿಂಗ್ ಪಾಯ್ಸನ್ ಅಂತ ಬರೆದ್ರೆ ಆಯಿತು. ಹೌದಾ, ಗೊತ್ತಲ್ಲ? ಓಕೆ ಫೈನ್. ನೆಕ್ಸ್ಟ್ ಮೂಮೆಂಟ್ ಅಂತ ಹೋಗೋಣ. ಇವೆಲ್ಲ 3 ಮಾರ್ಕ್ಸು 4 ಮಾರ್ಕ್ಸು ಹಾಗೆ ಕ್ಲಾಸ್ ಮಾಡ್ತಾ ಹೋಗ್ಬೋದು. ನೀವು ಯಾವ ರೀತಿ ಬಿದ್ದಿದ್ದಾವೆ ಸ್ವಲ್ಪ ವಿಡಿಯೋನ ಕೂಡ ಫಾಸ್ಟ್ ಮಾಡ್ಕೋಬೋದು. ಆಮೇಲೆ ನೀವು ನೋಟ್ ಡೌನ್ ಕೂಡ ಮಾಡ್ಕೋಬೋದು. ಯಾವ ರೀತಿ 3 ಮಾರ್ಕ್ಸ್ ಇದ್ದಾವೆ, 4 ಮಾರ್ಕ್ಸ್ ಇದ್ದಾವೆ, ನಮ್ಮ ಬರೆಯುವಂಥ ಆನ್ಸರ್ ಹೇಗೆ ಬರಿಬೇಕು ಅದ್ರ ಬಗ್ಗೆ ನೀವು ಕೂಡ ನೋಡ್ಬೋದು ಇದನ್ನಂತ ನಾನು ಹೇಳ್ಕೊತೇನೆ. ಹೌದಾ, ದಿಸ್ ಈಸ್ ಆಲ್ ರಿಲೇಟೆಡ್ ಟು ದಟ್ ಒನ್. ಹಾಗಿದ್ರೆ ಪ್ಯಾಸೇಜ್ ಕೂಡ ಬರುತ್ತೆ, ಈಜಿಯೆಸ್ಟ್ ಕೂಡ ಇರುತ್ತೆ ಅದು. ಹಾಗಿದ್ರೆ ನೆಕ್ಸ್ಟ್ ಸಬ್ಜೆಕ್ಟ್ ವರ್ಬ್ ಅಗ್ರೀಸ್ ಯಾವುದು ಜೊತೆ ಬರುತ್ತೆ ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್ ನೋಡಿ, ಒನ್ಸ್ ಬಿ ಎರೆಕ್ಟ್ ಏನು ಬರೀಬೇಕು ಅಂತಂದಾಗ ಎಷ್ಟೋ ಸಂದರ್ಭದಲ್ಲಿ ಹೇಳ್ತೀನಿ. ಬಿ ಫಾರ್ಮ್ಸ್ ಅಂದರೆ ಈಸ್, ವಾಸ್, ಆರ್, ವೇಯರ್ ಯಾವ್ದು ಮ್ಯಾಚ್ ಆಗುತ್ತೆ ಇಲ್ಲಿ ಅಂತಂದರೆ ದಿಸ್ ಈಸ್ ರಿಲೇಟೆಡ್ ಟು ಪಾಸ್ಟ್ ರೆಫರೆನ್ಸ್. ನೀಡೆಡ್ ಇದೆ ನೋಡಿ, ಪಾಸ್ಟ್ ಇದೆ. ಹೀಗಾಗಿ ನಾವು ಏನು ಮಾಡ್ಕೋತೀವಿ, ಒಂದು ವಾಸು ಅಥವಾ ವೇರ್ ತಗೋತೀವಿ. ಇಲ್ಲಿ ವಿ ಇರೋದ್ರಿಂದ ವೇಯರ್ ಅಂತ ತಗೋತೀವಿ. ವೇಯರ್ ಎರೆಕ್ಟಿಂಗ್. ನೋಡಿ, erecting a bamboo frame, we needed something to tie it. ಓಕೆ, ವಿ ಫಾಸ್ಟ್ ರೆಫರೆನ್ಸ್ ಆದ್ಮೇಲೆ ಎಲ್ಲ ಕೂಡ ಫಾಸ್ಟ್ ಅಂತ ತಗೋಬೇಕಾಗತ್ತೆ. ಸೆಂಟ್ ಅಂತ ಬರಿಬೇಕಾಗತ್ತೆ. ಹೌದಾ, ಇಲ್ಲೇನು ಬರಿಬೋದು ಹಾಗಿದ್ರೆ ಬ್ರಾಟ್ ಅಂತ ಬರಿಬೇಕಾಗತ್ತೆ. ಇಲ್ಲಿ ಓಪನ್ಡ್ ಅಂತ ಬರಿಬೇಕಾಗತ್ತೆ. ನೋಡಿ, ಇಷ್ಟೇ ಬರೋದು ನಿಮ್ಗೆ. ಯು ವಿಲ್ ಗೆಟ್ 4 ಮಾರ್ಕ್ಸ್. ಸ್ವಲ್ಪ ಗಮನ ಇರಲಿ. ಹೌದಾ, ಓಕೆ. ನೆಕ್ಸ್ಟ್ ನೋಡಿ, ಇದನ್ನಾದ್ರೂ ಬರಿಬೋದು, ಇನ್ನೊಂದಾದ್ರೂ ಟಚ್ ಮಾಡಬಹುದು ನೀವು. As we drove through the foothills of the Alps, 2 small boys. ನೋಡಿ, this is what here 2 small boys stopped. Fast reference. Okay, stopped us on the outskirts of Verona. They B. ಇಲ್ಲೇನು ಬರೀಬಹುದು? ಬಿ ಅಂದರೆ ಅದನ್ನೇ ಹೇಳಿದೆ ನಾನು. They were selling that. ಇಲ್ಲಿ ಲುಕ್ ಇದ್ದಿದ್ದು ಲುಕ್ಡ್ ಅಂತ ಆಗತ್ತೆ. Look delicious against the green leaves lining the basket. We want ಇದ್ದಿದ್ದು ಏನು ಮಾಡ್ಕೋತೀವಿ, we wanted to buy fruits from them. ಫಿನಿಶ್. ನೋಡಿ, ಎಷ್ಟು ಸಿಂಪಲ್ ಇದೆ ಅಲ್ವಾ? ಹೀಗಾದರೆ ಯಾರಾದರೂ ಕೂಡ ಈಸಿಯಾಗಿ ಕೂಡ ಮಾರ್ಕ್ಸನ್ನು ತೆಗಿಬೋದು. ಹೌದಾ, ಇಲ್ಲಿ ನೋಡಿ ಏನು ಬರೀಬೋದು. ನೆಕ್ಸ್ಟು ವೆನ್ ಒಂದು ಡೇಟ್ ರಿಯಾ ಕಂಪ್ಲೀಟ್ ಹರ್ ಹೋಮ್ವರ್ಕ್. ದಿಸ್ ಈಸ್ ಗೋಯಿಂಗ್ ಟು ಮ್ಯಾಚ್ ಲೈಕ್ ದಟ್. ಹೌದಾ, ಹಾಗಿದ್ರೆ B1 ಅನ್ನು ನಾನು ಮತ್ತೆ ನಿಮ್ಗೆ ವರ್ಕ್ ಕೊಡ್ತೇನೆ. ಸ್ವಲ್ಪ ಟ್ರೈ ಮಾಡಿ ನೋಡೋಣ ಹೌ ಯು ವಿಲ್ ಡೂ ಇಟ್. ಓಕೆ, ನೆಕ್ಸ್ಟ್ ಕರೆಕ್ಟ್ ದ ಫಾಲೋವಿಂಗ್ ಸೆಂಟೆನ್ಸ್ ಅಂಡ್ ರೀರೈಟ್ ದೆಮ್. ಕುಡ್ ಯು ರಿಪೀಟ್ ದಟ್ ಅಗೇನ್ ಪ್ಲೀಸ್. ನೋಡಿ, ನೋಡಲಿಕ್ಕೆ ಸೇಮ್ ಇರುತ್ತೆ. ಹೌದಾ, ಹಾಗಿದ್ರೆ ಏನು ಇದರಲ್ಲಿ ತಪ್ಪಿರ್ಬೋದು ಅಂತ ಕ್ವಶನ್ ಸರ್ ಆಗಿದೆ. ಇದಕ್ಕೆ ರಿಡೆಂಡೆನ್ಸ್ ಅಂತ ಹೇಳ್ತೀವಿ, ರಿಪೀಟ್ ಮಾಡೋಂಗಿಲ್ಲ. ಇಲ್ಲಿ ರಿಪೀಟ್ ಅಂದ್ರೂ ಒಂದೇ, ಅಗೇನ್ ಅಂದ್ರೂ ಒಂದೇ. ಅದಕ್ಕಾಗಿ ಅಗೇನ್ ಅನ್ನೋದನ್ನು ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ. ಕುಡ್ ಯು ರಿಪೀಟ್ ದಟ್ ಪ್ಲೀಸ್ ಸಾಕು.
ಕುಡ್ ಯು ರಿಪೀಟ್ ದಟ್ ಪ್ಲೀಸ್ ಅಂತ ಸಾಕು. ದಿಸ್ ಇಸ್ ವಾಟ್. ನೆಕ್ಸ್ಟ್, ವಾಟ್ ಈಸ್ ದ ಟೈಮ್ ಇಟ್ ಯುವರ್ ವಾಶ್ ಅಂತ ಬಂದಾಗ ಯಾವುದೇ ಕಾರಣಕ್ಕೆ ಎಷ್ಟೋ ಸಲ ಬಹಳ ಇಂಪಾರ್ಟೆಂಟ್ ಕ್ವಶನ್, ನೋಡಲಿಕ್ಕೆ ಸೇಮ್ ಇರುತ್ತೆ ಬಟ್ ಆನ್ಸರ್ಸ್ ಬಹಳ ವೇರಿಯೇಷನ್ ತಗೊಳುತ್ತೆ. ಬೈ ಯುವರ್ ವಾಶ್ ಅಂತ ಬರಿಬೇಕಾಗತ್ತೆ. ನೆಕ್ಸ್ಟು ಇಲ್ಲಿ ಆರ್ ಬರೆಯೋಂಗಿಲ್ಲ, ವೇಯರ್ ಆರ್ ದ ಫ್ರೂಟ್ಸ್ ಅಂತ ಬರೀಬೇಕಾಗತ್ತೆ. ಇನ್ ನೆಕ್ಸ್ಟ್, ಹಿ ಹ್ಯಾಸ್ ಬಿನ್ ಸ್ಟಡಿಂಗ್ ಫ್ರಾಮ್ 5 hours. ಫ್ರಾಮ್ ಬರೆಯೋಂಗಿಲ್ಲ, ಇಲ್ಲಿ ಏನು ಬರೀಬೇಕು ಅಂತಂದರೆ ಫಾರ್ ಅಂತ ಬರೀಬೇಕು. ಇಲ್ಲಿ ಸ್ವಲ್ಪ ಗೊತ್ತಿರಲಿ, ಫ್ರಾಮ್ ಮತ್ತು 5 ವ್ಯತ್ಯಾಸ. ಎಷ್ಟೋ ಸಂದರ್ಭದಲ್ಲಿ ನಿಮಗೆ ಮಾರ್ಕ್ಸ್ ಬರೋದೇ ಇಲ್ಲ. ಈಗ 5 hours ಅಂತ ಬಂದಾಗ ನಾವೇನು ಮಾಡ್ಕೋಬೇಕು, ಫಾರ್ ಎಕ್ಸಾಂಪಲ್ ಅಲ್ಲಿ ಫಾರ್ ಅನ್ನು ಬಳಕೆ ಮಾಡ್ಕೋಬೇಕು. ಇನ್ನು ಸಿನ್ಸ್ ಯಾವ ಬಳಕೆ ಮಾಡಬೇಕಂದ್ರೆ ಈ 5 hourನ 5 o'clock ಅಂತಂದಾಗ ಸಿನ್ಸನ್ನು ಬಳಕೆ ಮಾಡ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ 3 months ಅಂತ ಬಂದರೆ ಫಾರು, ಆ 3 monthsದಲ್ಲಿ ಯಾವುದೋ ಒಂದು ಮಂತ್ ಏಪ್ರಿಲ್ ಅಂದರೆ ಸಿನ್ಸು. ನೋಡಿ ಹೇಗಿದೆ. 3 days ಅಂತ ಬಂದಾಗ ಫಾರು, ಅದೇ 3 days ಒಳಗೆ ಯಾವುದೋ ಒಂದು ಡೇ ಅಂತ ಬಂದಾಗ ನಾವು ಸಿನ್ಸು. ಈ ರೀತಿ ನಮಗೆ ಆನ್ಸರ್ಸ್ ಕ್ಲಾರಿಟಿ ಬೇಕು. ದೆನ್ ಒನ್ಲಿ ವಿ ಕ್ಯಾನ್ ಡೂ ಸಮಥಿಂಗ್. ಹೌದಾ? ಓಕೆ. ಕ್ವಶನ್ ನಂಬರ್ 33 ಆಯಿತು. ಅದರಲ್ಲಿ ಬಿ ನೋಡಿ, ರೀರೈಟ್ ಎಸ್ ಡೈರೆಕ್ಟೆಡ್. ಡೂ ಫಾರ್ಮ್ಸ್ ಅಂತ ಕೇಳಾಕ್ತಾರೆ. ಡೂ ಫಾರ್ಮ್ಸ್ ಹೆಂಗೆ ಹೆಚ್ಚಬೇಕು ಗೊತ್ತಿರಲಿ. ಡೂ ಫಾರ್ಮ್ಸ್ನಲ್ಲಿ ಡಸ್ ಇದೆ. ಇಲ್ಲಿ ಯಾಕೆ ಡಸ್ ಇದೆ ಅಂದರೆ ಲೈಕ್ಸ್ ಅಂತ ಕೊಟ್ಟಿದ್ದಾರೆ. ಹೀಗಾಗಿ ನಾವು ಡಸ್ ರಾಣಿ ಲೈಕ್ ಟು ಸಿ ಅ ಮೂವಿ. ನೋಡಿ, ಡಸ್ ರಾಣಿ ಲೈಕ್ ಟು ಸಿ ಎ ಮೂವಿ. ನೋಡಿ ಎಷ್ಟು ಸಿಂಪಲ್ ಇದೆ, ಹೌದಲ್ವಾ? ಓಕೆ. ನೆಕ್ಸ್ಟ್ ಇನ್ನೊಂದು ಏನು ಕೇಳಿದ್ದಾನೆ ಅಂತಂದರೆ ಕ್ವಶನ್ ನಂಬರ್, ದೇ ಸ್ಯಾಂಗ್ ಸಾಂಗ್ಸ್ ಟು ಚಿಯರ್ ಹರ್ ಅಪ್. ಓಕೆ, ಅವಾಗ ನಾವೇನು ಮಾಡ್ಕೊಳ್ತೇವೆ, 5 did they sing song. Why did they sing songs? They sang songs to cheer her up. Not simple. Okay. Raju gave a piece of advice. Question tag ಏನಂದ್ರೆ ಇದು V2 ಇದೆ. ಅದಕ್ಕೆ ನಾವೇನು ಮಾಡ್ಕೋಬೇಕು, V2 ಇದೆ ಅಂದರೆ ಇಲ್ಲಿ ಡಿಡ್ ಇದೆ ಅಂತಂದಂಗೆ. ಅಲ್ಲಿ ಏನಾದರೂ ಗಿವ್ಸ್ ಅಂತ ಏನಾದರೂ ಇತ್ತು ಅಂತಂದರೆ ಅಲ್ಲಿ ಡಸ್ ಇದೆ. ಇವು ಗೊತ್ತಿರಲಿ ನಿಮಗೆ. ಇಲ್ಲಿ V2 ಇರೋದ್ರಿಂದ ಫಾರ್ ಎಕ್ಸಾಂಪಲ್ ನೋಡಿ, ರೈಟ್ಸ್ ಅಂತ ಇದ್ದರೆ ಅಲ್ಲಿ ಡಸ್ ಇದೆ. ಅಲ್ಲಿ ರೋಟ್ ಅಂತ ಏನಾದರೂ ಇತ್ತು ಅಂತಂದರೆ ಅಲ್ಲಿ ಹೆಲ್ಪಿಂಗ್ ವರ್ಬ್ ಡಿಡ್ ಇದೆ ಅಂತ ತಿಳ್ಕೊಬೇಕು ನಾವು. ಅಂದಾಗ ನಮ್ಗೆ ಗೊತ್ತಾಗತ್ತೆ. ಹಾಗಿದ್ರೆ ಇಲ್ಲಿ V2 ಇರೋದ್ರಿಂದ ಡಿಡ್ ಇದೆ. ಒಂದು ಬರುವಂಥ ಕ್ವಶನ್ ಟ್ಯಾಗು ಸೆಂಟೆನ್ಸ್ ಪಾಸಿಟಿವ್ ಇರೋದ್ರಿಂದ ಬರುವಂಥ ಕ್ವಶನ್ ಟ್ಯಾಗು ನೆಗೆಟಿವ್, ಡಿಡಂಟ್ ಹಿ ಅಂತ ಬರೀಬೇಕಾಗತ್ತೆ. ನೆಕ್ಸ್ಟು ಏನಂತಂದರೆ ಸಿಂಪಲ್ ಆನ್ಸರ್ ಆರ್ ದೇ. ಯಾಕೆ ಅಂತಂದರೆ ಬರುವಂಥ ಸೆಂಟೆನ್ಸು ನೆಗೆಟಿವ್, ಬರುವಂಥದ್ದು ಸೆಂಟೆನ್ಸಲ್ಲಿ ನೆಗೆಟಿವ್ ಇರೋದ್ರಿಂದ ಬರುವಂಥ ಕ್ವಶನ್ ಟ್ಯಾಗು ಪಾಸಿಟಿವ್ ಬರೀಬೇಕಾಗತ್ತೆ. ಹೌದಾ? ಫೈನ್. ಇನ್ನು ಲಾಸ್ಟ್ ಬಂದಾಗೆ ನೋಡಿ ಏನು ಮಾಡಿದ್ದಾನೆ ಅಂತಂದರೆ ಫೈನ್ ಏನು ಕೇಳಿದ್ದಾನೆ, ಮೆನ್ಷನ್ ದ ನೇಮ್ ಆಫ್ ದ ಫಂಕ್ಷನ್ ಅಂತಂದಾಗ ದಿಸ್ ಈಸ್ ವಾಟ್, ಆ್ಯನ್ಯುವಲ್ ಸ್ಪೋರ್ಟ್ಸ್ ಮೀಟ್. ಇದು ಫಸ್ಟ್ ಆನ್ಸರು. ವಿಚ್ ಇವೆಂಟ್ಸ್ ಟೇಕಿಂಗ್ ಪ್ಲೇಸ್ ಇನ್ ದ ಸ್ಟೇಡಿಯಂ. ಯಾವುದು ಸ್ಟೇಡಿಯಂದಲ್ಲಿ ಆಗ್ತಾ ಇದೆ ಅಂದರೆ 2000 ಮೀಟರ್ ರನ್ನಿಂಗ್ ಬರೀಬೇಕಾಗತ್ತೆ. ನೇಮ್ ದ ಇವೆಂಟ್ ಇನ್ ದ ಆಫ್ಟರ್ನೂನ್ ಅಂತ ಬಂದಾಗ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ರೈಟ್. ಹೌದಾ? ಈ ರೀತಿ ನಾವು ಬರೀಬೇಕಾಗತ್ತೆ. ಸಿಂಪಲ್ ಆಗಿ ಕೇಳಲಿಕ್ಕೆ ಟ್ರೈ ಮಾಡಿದ್ದಾನೆ. ಹಾಗಿದ್ರೆ ಕ್ವಶನ್ ನಂಬರ್ ಬಿ, ರೆಫರೆನ್ಸ್ ಸ್ಕಿಲ್ಲನ್ನು ಕೇಳಿದ್ದಾನೆ. ಆಲ್ಮೋಸ್ಟ್ ಒಮ್ಮೆ ಕೇಳ್ತಾರೆ, ಒಮ್ಮೆ ಕೇಳ್ತೇನೆ ಇರ್ಬೋದು. ಇಲ್ಲೇನು ಕೇಳಿದ್ದಾನೆ ನೋಡಿ, ಶಾಬಿ. ಯೂಸ್ ಅ ವರ್ಡ್ ಶಾಬಿ ಇನ್ ಎ ಸೆಂಟೆನ್ಸ್ ಇಸ್ ಎ ನೌನ್ ಆಸ್ ವೆಲ್ ಆಸ್ ಅಡ್ಜೆಕ್ಟಿವ್. ನೋಡಿ, ಶಾಬಿ ಅಂದರೆ ಅಡ್ಜೆಕ್ಟಿವ್. ಇದನ್ನು ತಗೊಂಡು ನೀವು ಮಾಡಬೇಕಾಗತ್ತೆ. ಒಂದು ಹೌದಾ, ಒಂದು ಅಡ್ಜೆಕ್ಟಿವ್ ಫಾರ್ಮ್ದಲ್ಲಿ ಶಾಬಿ ಅಂತ ತೊಗೊಂಡು ಮಾಡಬೇಕಾಗತ್ತೆ. ಇನ್ನೊಂದು ನೌನ್ ಫಾರ್ಮ್ ಅಂತಂದರೆ ದಿಸ್ ಈಸ್ ವಾಟ್ ಶಾಬಿನಸ್. ಇದರಲ್ಲಿ ಒಂದು ಸೆಂಟೆನ್ಸನ್ನು ಮಾಡ್ಕೋಬೇಕಾಗತ್ತೆ. ಹೌದಾ? ಆ್ಯಂಡ್ ಟು ನೇಮ್ ಆಫ್ ದ ವರ್ಡ್ ಶಾಬಿ, ಇದನ್ನು ಕೂಡ ನೀವು ಬರಿಬೇಕಾಗತ್ತೆ. ಹೌದಾ?
ದಟ್ ಇಸ್ ಅಪೋಸಿಟ್ ವರ್ಡ್. ಸೂಪರ್ಲೇಟಿವ್ ಅಂತಂದರೆ ಶಾಬಿಯೆಸ್ಟ್ ಅಂತ ಕೂಡ ಮೆನ್ಷನ್ ಮಾಡಬೇಕಾಗತ್ತೆ. SHABBIEST ನೋಡಿ, ಶಾಬಿಯೆಸ್ಟ್ ಅಂತ ನೀವು ಬರೆದ್ರೆ ಆಯಿತು. ಸೊ ದಿಸ್ ಈಸ್ ವಾಟ್ ಯುವರ್ ರಿಲೇಟೆಡ್ ಟು ಯುವರ್ ಎಕ್ಸಾಮ್. ಈ ರೀತಿ ನಮಗೆ ಬರುವಂಥ ಆನ್ಸರ್. ಹಾಗಿದ್ರೆ ನೆಕ್ಸ್ಟು ನೋಡಿ ಏನಿದೆ ಅಂತಂದರೆ ಲೆಟರ್ ರೈಟಿಂಗ್ ಇದೆ. ಏನು ಕೇಳಿದ್ದಾನೆ? ರೈಟ್ ಎ ಲೆಟರ್ ಟು ದ ಕಮಿಷನರ್ ಸಿಟಿ ಕಾರ್ಪೊರೇಷನ್ ಕಂಪ್ಲೇನಿಂಗ್ ಆಫ್ ಇರ್ರೆಗ್ಯುಲರ್ ವಾಟರ್ ಸಪ್ಲೈ. ಅಲ್ಲಿ ಏನೇನು ಪಾಯಿಂಟ್ಸ್ ಅನ್ನು ತಗೋಬೇಕು? ಇರ್ರೆಗ್ಯುಲರ್ ವಾಟರ್ ಸಪ್ಲೈ, ದ ಏರಿಯಾಸ್ ಅಫೆಕ್ಟೆಡ್, ಇನ್ಕನ್ವೀನಿಯನ್ಸ್ ಕಾಸ್ಟ್ ಟು ದ ಜನರಲ್ ಪಬ್ಲಿಕ್ ಅಂತ ತಗೋಬೇಕಾಗತ್ತೆ. ಹೌದಾ? ಇಲ್ಲೊಂದು ಕೇಳಿದ್ದಾನೆ ಏನಂದರೆ ಕನ್ವರ್ಜೇಷನ್. ಮಿಸ್ಟರ್ ರವೀಸ್ ನ್ಯೂ ಟು ದ ಟೌನ್. ಹೌದಾ? ಅವ ವ್ಯಕ್ತಿ ನ್ಯೂ ಟು ದ ಟೌನ್, ಸಿಕ್ಸ್ ಡೈರೆಕ್ಷನ್ ಟು ದ ಗವರ್ನಮೆಂಟ್ ಹಾಸ್ಪಿಟಲ್ ಫ್ರಮ್ ದ ಪಾಸರ್ ಬೈ. ರೈಟ್ ಎ ಡೈಲಾಗ್. ಎಷ್ಟೋ ಡೈಲಾಗ್ ಪ್ರಾಕ್ಟೀಸಿಂಗ್ ಕೂಡ ನಾನು ಮಾಡಿದ್ದೇನೆ, ಅದ್ರ ಪ್ರಕಾರ ಮಾಡ್ಕೋಬೇಕಾಗತ್ತೆ. ಹೌದಾ? ರವಿ ಮತ್ತೆ ಒಂದು ಕಡೆ ರವಿ, ಇನ್ನೊಂದು ಕಡೆ ಪಾಸರ್ ಬೈ, ಇವರಿಬ್ಬರು ನೋಡೋ ಕನ್ವರ್ಸೇಷನ್ನ ತೊಗೊಂಡು ಮಾಡಬೇಕಾಗತ್ತೆ. ಹೌದಾ? ಇದಾಯಿತು. ಇದರಲ್ಲಿ ನಿಮ್ಮ ಕನ್ಫ್ಯೂಷನ್ ಆದರೆ ಇಲ್ಲೂ ಕೂಡ ಬರೀಬೋದು. ನೋಡಿ ಎಷ್ಟು ಆಪ್ಷನ್ಸ್ ಕೂಡ ಇರುತ್ತೆ ನಿಮಗೆ. ಹೌದಾ? ಕ್ಯಾನ್ ಯು ಬುಕ್ ಅ ಕಾರ್ ಫಾರ್ ಮೀ? ಮದರ್ ಕೇಳ್ತಾಳೆ, ಅದಕ್ಕೆ ಸನ್ ಇನ್ ಅಗ್ರಿಂಗ್ ಎಸ್ ಆಫ್ ಕೋರ್ಸ್ ಅಂತ ಬರೀಬೋದು. ಎಸ್ ಆಫ್ ಕೋರ್ಸ್ ಅಂತ ಬರೀಬೋದು. ಅದಕ್ಕೆ ಮದರ್ ಗಿವಿಂಗ್ ಇನ್ಫಾರ್ಮೇಷನ್ ಅಂದರೆ ಐ ವಾಂಟ್ ಟು ಗೋ ಎಟ್ 5 o'clock. ಗಿವಿಂಗ್ ಇನ್ಫಾರ್ಮೇಷನ್ ಏನೊಂದು ಕೊಡಬೇಕಲ್ಲ. ಹೌದಾ? ಇಲ್ಲಿ ಐ ಆಮ್ ಗೋಯಿಂಗ್ ಟು ಒಂದು ಪ್ಲೇಸ್ ತಗೋಬೇಕು. ಎಲ್ಲಿ? ಹಂಪಿ ಅಂತ ತಗೊಳ್ಬೇಕಿದ್ರೆ. ಓಕೆ, ಗಿವಿಂಗ್ ಇನ್ಫಾರ್ಮೇಷನ್. ಅಟ್ ವಾಟ್ ಟೈಮ್ ಯು ನೀಡ್ ದ ಕಾರ್? ಮೆನ್ಷನಿಂಗ್ ಟೈಮ್ ಲೈಕ್ 7 AM ಅಲ್ಲಿಂದ ಮಾರ್ನಿಂಗ್. ಓಕೆ, ಐ ವಿಲ್ ಬುಕ್ ಇಟ್. ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್, ಥ್ಯಾಂಕ್ ಯು. ನೋಡಿ ಇಷ್ಟೇ ಬರೆದ್ರೆ ಸಾಕು ನಿಮಗೆ. ಇನ್ನು ನೆಕ್ಸ್ಟು ಲಾಸ್ಟ್ ಒನ್ ನೋಡಿ ಏನಿದೆ, ಒಂದಷ್ಟು ಸೆಂಟೆನ್ಸ್ ಕೊಟ್ಟಿದ್ದಾರೆ. ಯಾವುದು ಫಸ್ಟು ಯಾವ್ದು ಸೆಕೆಂಡು ಬರಿಬೇಕಾಗತ್ತೆ. ಯೂಶ್ವಲಿ ಹಿಂಗೆ ಬಂದಾಗ ಫಸ್ಟಿಗೆ ಏನಿರುತ್ತೆ ಅಂದರೆ ಗುಡ್ ಮಾರ್ನಿಂಗ್ ಅಂತ ಇರುತ್ತೆ. ಸೊ ಹಿಯರ್ ಫಸ್ಟ್ ಒನ್ ಗುಡ್ ಮಾರ್ನಿಂಗ್. I need leave early today. See, I need to leave early today. I am participating in the singing competition. Okay. Next, adadmele, are you representing our college? Second one. In third one, yes sir. It's a district level competition. Okay. Last one, all the best. Not. Istu barad aito. So this is very helpful and very important for the examination point of view. Simple. ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಥ್ಯಾಂಕ್ ಯು.